ಏನು ಗುರು ಹಿಂಗಾಗೋಯ್ತಿದ್ದು ಅವ್ರದ್ದೇ ಜಾರ್ತಾ ಇದೆ, ನಮ್ಮ ಜಾರಲ್ವಾ? ಹೆವಿ ಇದೆ ಗುರು. ತುಂಬ ಜನ ಹೇಳ್ತಾರೆ ನೀನೇನಪ್ಪ ಸೀನೇನು ಇಟ್ಕೊಂಡಿದ್ಯಾ, ತಿರ್ಗಾಡ್ತೀಯಾ, ಓಡಾಡ್ತೀಯಾ. ಓಕೆ, ಸೊ ಇವಾಗ ಹೋಮ್ ಸ್ಟೇಲಿದ್ದೀವಿ. ನಾಷ್ಟ ಕಳಿಸಿದ್ದಾರೆ. ಸೂರು ವ್ಯಾಲಿ ಅಲ್ಲ ಇದು? ಸೂರು ವ್ಯಾಲಿ ಇದ್ದೀವಿ, ಸಂಸ್ಕಾರು. ಇವಾಗ ನಾಷ್ಟ ಮುಗಿಸ್ಕೊಂಡು ಇಲ್ಲಿಂದ ಹೊಡ್ತಾ ಇರ್ತೀವಿ. ನಾನು ಸ್ವಲ್ಪ ಪೀಟಿ ಹಾಕಿದ್ದೆ ಹಂಗೆ. ಸೊ ಇವಾಗ ಏನೇನು ನಾಷ್ಟ ಅಂತಂದರೆ, ಒಂದು ಪರೋಟ ಏನು ಒಳ್ಳೆ ನೋಡಿ, ಈಗ ಸೀಕೆ ಹೇಳೋದನ್ನು ಗಾಡ್ಸಿಲ್ಲ ಅಷ್ಟು ಗಾಡ್ಸಿಲ್ಲ ಪರೋಟ ಒಂದು ತಿಂದರೆ ಸುಸ್ತಾಗಬೇಕು. ಬಟ್ ನಾನು 2 ತಿಂತೇನೆ, ಯಾಕೆಂದರೆ ವೆಜ್ಜಲ್ಲಿ ಬ್ರೆಡ್ ಆಮ್ಲೆಟ್ ಸಾರಿ ನಾನ್ ವೆಜ್ಗೆ ಆಮ್ಲೆಟ್ ಆಪ್ಷನ್ ಇದೆ, ಮೊಟ್ಟೆ ಆಪ್ಷನ್ ಇದೆ. ಸೊ ಅವ್ರಿಗೆ ಬರೀ ಆಲೂ ಪರೋಟ ಒಂದೇ. ಆಲೂ ಪರೋಟ ಟೀ ಮುಂದೆ ಏನು ಸಿಗಲ್ಲ ಅಂತ ಭಯ. ಅದೊಂದು ಇಲ್ಲ, ಒಂದು ಕೆಲಸ ಮಾಡು, ಒಂದು 4 ಮೊಟ್ಟೆ ಜಾಬಲ್ಲಿ ಇಕ್ಕೊಂಬಿಡೋಣ. ಓಕೆ, ಸೊ ಆ್ಯಕ್ಚುಲಿ ನೆಟ್ವರ್ಕ್ ಇಲ್ದಿರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇದೇನಿದ್ರು ನಾನು ಚಂಡೀಗಢಕ್ಕೆ ಬಂದೇ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಫಿಕ್ಸ್ ಆಗಿರ್ತೀನಿ. ಅಲ್ಲಿ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಸೊ ಈಗ ನಾವು ಈಗ ಎಲ್ಲಿ ಹೋಗೋದೀಗ? ಗೋನ್ಬರಂಜನ್ ಎಷ್ಟು ಕಿಲೋಮೀಟ್ರು? 220 ಕಿಲೋಮೀಟ್ರು. 210 ಅಲ್ಲಿಂದ ನಮಗೆ ಒಟ್ಟಲ್ಲಿ ಒಂದು 220 ಕಿಲೋಮೀಟ್ರ್ ಇದೆ. ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಿಡಿ ಮೋಟೋ ಬ್ಲಾಗಿಂಗಲ್ಲಿ. ಈಗ ಪದಮ್ ಎಷ್ಟು ಕಿಲೋಮೀಟ್ರ್ ಐತೆ? 200. ಈಗ ಸದ್ಯಕ್ಕೆ ಪದಮ್ಗೆ ಹೋಗ್ಬೇಕು, ಅಲ್ಲಿ ಪೆಟ್ರೋಲ್ ಹಾಕ್ಬೇಕು. ಸೊ ಅಲ್ಲಿವರೆಗೂ ಹೋಗಿ ಅದಾದ್ಮೇಲೆ ಗೋನ್ಬರಂಜನ್ಗೆ ಹೋಗೋದು. ಓಕೆನಾ? ಸೊ ಸಿಗೋಣ ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲಿ. ವೀಡಿಯೋಸ್ ಬರ್ತಾ ಇರುತ್ತೆ ಹಿಂಗೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಾವು ಆಗಲೇ ಮನಾಲಿ ಥ್ರೂ ಚಂಡೀಗಢ ಬಂದಿರ್ತೀವಿ ಅಂತ ಅರ್ಥ. ಸೊ ಇಲ್ಲ ಮನೆಗೆ ರೀಚ್ ಆಗಿರ್ತೀವಿ ಅಂತಲೂ ಅರ್ಥ. ಸೊ ವೀಡಿಯೋಸ್ ಡೈಲಿ ಬರ್ತಾ ಇರುತ್ತೆ, ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ವಿ ಆರ್ ಆಲ್ ಸೆಟ್. ಗಾಡಿ ರೆಡಿ ಇದೆ ನಂದು. ಸೊ ಇವ್ರು ಬಂದ್ಬಿಟ್ಟು ರಾಮಕೃಷ್ಣ ಅಂತ. ಸೊ ಇವರು ಗಾಡಿ ಓಡಿಸೋದು ಹಿಮಾಲಯನು. ಸೊ ಇವರು ಸದ್ಯಕ್ಕೆ ಇವಾಗ ನಮ್ಮ ರೂಮ್ ಪಾರ್ಟ್ನರ್ ಇವರು. ನಾವಿಬ್ಬರು ಒಂದು ರೂಮಲ್ಲಿ ಇರ್ತೀವಿ, ಅವ್ರು 3 ಜನ ಒಂದು ರೂಮಲ್ಲಿ ಇರ್ತಾರೆ. ಅದಾದಮೇಲೆ ಸೊ ಇದು ನಮ್ಮ CK ಗಾಡಿ, ಗೊತ್ತಿರಬೇಕು. ಸೊ ಇದು ನಮ್ಮ CK, ಕರ್ನಾಟಕದ ಮನಮೆಚ್ಚಿದ ಹುಡುಗ. ಗ್ಲಾಸ್ ಹಾಕಿ. ಓಕೆ, ಆಮೇಲೆ ಟ್ರಯಂಪ್ ಟೈಗರಲ್ಲಿ ನಮ್ಮ ಭಾಸ್ಕರು. ಸೊ ಇವ್ರದ್ದು ಚಾನಲ್ ಇದೆ, ಎಕ್ಸ್ಪ್ಲೋರರ್ ADV ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಟೈಗರ್ 900 ರ್ಯಾಲಿ ಡೆಸರ್ಟ್ ಎಡಿಷನ್ನು. ನಿಮ್ಗೇನಾದರೂ ರಿವ್ಯೂ, ಎಕ್ಸ್ಪೀರಿಯನ್ಸ್, ರೈಡ್ ಯಾವ ಥರ ಇರುತ್ತೆ? ಹಾಂ, ಸೊ ಹೈವೇದ ನೆಕ್ಸ್ಟ್ ರಿಟರ್ನ್ ಹೋಗ್ತಾ ನಾನು ಓಡಿಸ್ಕೊಂಬರ್ತೀನಿ, ಸ್ವಲ್ಪ ದೂರ ಇದು ಮಾಡ್ತೀನಿ. ಬಟ್ ರೆಗ್ಯುಲರ್ ಅಪ್ಡೇಟ್ಸು, ರೆಗ್ಯುಲರ್ ಟೈಗರ್ 900 ಅಪ್ಡೇಟ್ಸ್ ಬೇಕಂತಂದರೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು KTM ಅಲ್ಲಿ ನಮ್ಮ ಸಚಿನ್ನು. ಸೊ ಸಚಿನ್ ಅವರು ಇವಾಗ KTM 390ಲಿ. ಸೊ ನಿಮ್ಗೇನಾದರೂ ಟೊಯೋಟಾ ಗಾಡಿಗಳು ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫುಲ್ ಡಿಸ್ಕೌಂಟಲ್ಲಿ ಹಾಕ್ಕೊಡ್ತಾರೆ. ಏನು ಬ್ರಾ? ಸೊ ಇವಾಗ ಎಲ್ಲ ರೆಡಿಯಾಗಿ ಹೊಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಇವತ್ತು ಲದಾಖು ರಿಯಲಿ ಸ್ಟಾರ್ಟ್ ಆಗಿರೋದು. ಸೊ ಆ್ಯಕ್ಚುಲಿ ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು ನಾನೆಲ್ಲ ಇಟ್ಕೊಂಬಂದಿದ್ದೆ ಬ್ಯಾಗೆಲ್ಲ. ನೋಡಿದ್ರೆ ಇಲ್ಲಿ ಹಂತಂತಕ್ಕೂ ಪೆಟ್ರೋಲ್ ಬಂಕ್ ಸಿಗ್ತಾಯಿದೆ. 20-30 ಕಿಲೋಮೀಟ್ರಿಗೆಲ್ಲ ಸಿಗ್ತಾಯಿದೆ. ಆ್ಯಕ್ಚುಲಿ ಇವಾಗ ನಾವು ಸಂಸ್ಕಾರಕ್ಕೆ ಹೋಗ್ತಾ ಇದ್ದೀವಲ್ಲ, ಒಂದು ನಿಮಿಷ ಈ ಬ್ಯಾಗ್ ಹಾಕ್ಬಿಟ್ರೆ ಎತ್ತೋದು ಕಷ್ಟ ಬ್ರೋ ಅಮ್ಮ. ಸೊ ಈಗ ಬ್ರೋ ಹೆಂಗೆ ಬ್ರಿಡ್ಜ್ ದಾಟಬೇಕಾ? ಸೊ ಇವತ್ತು ಟ್ರಿಪ್ 0 ಮಾಡಿದ್ದೀನಿ. ಜೈ ಶ್ರೀರಾಮ್. ಓಕೆ, ಸೊ ಎಲ್ಲಿದೆ ನಾನು? ಇವತ್ತು ನಾವು ಸಂಸ್ಕಾರ್ಗೆ ಹೋಗ್ತಾ ಇದ್ದೀವಿ. ಸಂಸ್ಕಾರಲ್ಲಿ ಪೆಟ್ರೋಲ್ ಬಂಕು ಪುದುಮ್ ಹತ್ರ ಮಾತ್ರ ಇರೋದು ಅಂತ ಗೊತ್ತಾಯಿತು. ಬಟ್ ಅಲ್ಲಿವರೆಗೂ ಆಗುತ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವಾಗ ಇಲ್ಲಿ ಹೋಟ್ಲವ್ರ ಕೇಳಿದೆ, ಸರ್ ಇಲ್ಲಿಂದ 8 ಕಿಲೋಮೀಟ್ರಿಗೆ ಒಂದಿದೆ, 20 ಕಿಲೋಮೀಟ್ರಿಗೆ 2 ಇದೆ. ಸೊ ಆರಾಮಾಗಿದೆ ಪೆಟ್ರೋಲು ಅಂತಂದರು. ಅದು ಬಿಟ್ಟು ಇಲ್ಲಿ ಮಕ್ಕಳಿದ್ದಾರಲ್ಲ, ಮಕ್ಕಳಿಗೆ ಯಾರೋ ಚಾಕ್ಲೇಟ್ಗಳು ಕೊಡ್ತಾರೆ ಅನ್ನೋದು ಹಬ್ಬಿಡ್ಸಿದ್ದಾರೆ ಇಲ್ಲಿ. ನಾವು ಹೋಗ್ತಾ ಇದ್ದಂಗೆ ಮಾಡಿ ಚಾಕ್ಲೇಟ್ ಅಂತವ್ರೆ. ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಅವ್ರಿಗೆ ನೋಡಿರ್ತಾರೆ ವೀಡಿಯೋಗಳಲ್ಲಿ, ಅಲ್ಲಿ ಇಲ್ಲಿ ಯಾರನ್ನ ಬಂದು ಚಾಕ್ಲೇಟ್ಗಳು ಕೊಡ್ತಾ ಇರ್ತಾರೆ, ಬಿಸ್ಕೆಟ್ಗಳು ಕೊಡ್ತಾ ಇರ್ತಾರೆ, ಏನಾದರೂ ತಿನ್ನೋ. ಪಾಪ ಯಾವ ಹುಡುಗರು ಕೇಳಿದ್ರು ಚಾಕ್ಲೇಟ್ ಕೇಳ್ತಾರೆ. ನಮ್ಮ ಹತ್ರ ಚಾಕ್ಲೇಟ್ಗಳಿಲ್ಲ. ನೋಡೋಣ ಮುಂದೆ ಎಲ್ಲ ಅಂಗಡಿ ಸಿಕ್ಕಿದ್ರೆ ಒಂದಷ್ಟು ತೊಗೊಂಡು ಇಟ್ಕೊಂಡಿರ್ತೀನಿ, ಪಾಪ ಯಾರು ಹುಡುಗರಿಗೆ ಕೊಡೋಣ. ಬಟ್ ಇಲ್ಲಿರೋರು ಪ್ರಶಾಂತವಾಗಿರ್ತಾರೆ. ಏನು ಗಾಳಿ, ತಣ್ಣ ಗಾಳಿ, ಅಂದರೆ ಪ್ಯೂರ್ ಆಕ್ಸಿಜನ್ ಟೈಪು. ನಮ್ಮ ಕಡೆ ಎಲ್ಲ ಬಿಡಿ, ಎಲ್ಲ ಕಲಬೆರಕೆನೇ ಸಿಗೋದು. ಪ್ಯೂರ್ ಆಕ್ಸಿಜನ್ನು, ಟೆನ್ಷನ್ ಇಲ್ಲ, ಹೆಲ್ತಿಯಾಗಿರ್ತಾರೆ, ಹೆಲ್ತಿಯಾಗಿ ತಿಂತಾರೆ, ನೇಚರ್ ಜೊತೆ ಇರ್ತಾರೆ. ಪ್ಲಸ್ ಹುಡುಗರು ರೋಡಲ್ಲೇ ಆಡ್ತಾ ಇರ್ತಾರಪ್ಪ ಕ್ರಿಕೆಟ್ನ, ಟೆನ್ಷನ್ನೇ ಇಲ್ಲ, ಆರಾಮಾಗಿ ಆಡ್ತಾ ಇರ್ತಾರೆ.
ಮಸ್ತ್ ಮಜಾ, ಮಸ್ತ್ ಲೈಫು. ಬಟ್ ನಾವೆಲ್ಲ ಅಲ್ಲಿ ಸೆಟ್ಟಾಗಿ ಇಲ್ಲಿ ಅನ್ಕೊತೀವಿ ಅಷ್ಟೇ, ಇಲ್ಲೇ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಇರೋಕ್ಕಾಗಲ್ಲ, ಏನೋ ಹಿಂಗೆ ಬಂದು ಹಿಂಗೆ ಹೋಗ್ಬೇಕಷ್ಟೇ. ನಾವೆಲ್ಲ ಇಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಇದೆ. ಆ ಲೈಫ್ ನೋಡಿ ಈ ಲೈಫಿಗೆ ಕಷ್ಟ. ರಿಟೈರ್ಮೆಂಟ್ ಲೈಫ್ ಆದರೆ ಮಾಡ್ಕೋಬೋದೇನೋ, ಬಟ್ ರಿಟೈರ್ಮೆಂಟ್ ಮಾಡೋಕ್ಕೆ ದುಡ್ಡು ಬೇಕಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ಗೆ ಆ ಲೈಫ್ ಇಲ್ಲ, ರಿಟೈರ್ಮೆಂಟ್ ಎಂಜಾಯ್ ಮಾಡೋ ಲೈಫ್ ಇಲ್ಲ. ನಾವು ಸಾಯೋವರೆಗೂ ಕಷ್ಟ ಬೀಳ್ತಾನೆ ಇರಬೇಕು. ಪ್ರತಿಯೊಂದು ದಿನಕ್ಕೂ ಪ್ರತಿಯೊಂದು ಊಟಕ್ಕೂ ನಾವು ಕೂಲಿ ಮಾಡ್ತಾನೆ ಇರಬೇಕು. ಸೊ ತುಂಬ ಜನ ಹೇಳ್ತಾರೆ, ನೀನೇನಪ್ಪ ಸೀನೇನು ಇಟ್ಕೊಂಡಿದ್ಯಾ, ತಿರುಗಾಡ್ತೀಯ, ಓಡಾಡ್ತೀಯ, ನೀನು ಯಾವ ಮಿಡಲ್ ಕ್ಲಾಸು ಅಂತಾರೆ. ಬ್ರೋ, ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಹಂಗೆ ಹೇಳೋರು ಹೇಳ್ತಾ ಇರೋದು. ಸೊ ನಾವು ತುಂಬ ಕಡೆ ಹೇಳ್ಕೊಳಲ್ಲ, ನಾವು ಬಡವ, ನಾನು ಹಿಂಗೆ ಬಂದೆ ಹಂಗೆ ಬಂದೆ, ನಮ್ಮ ತಂದೆ ಏನು ಕೆಲಸ ಮಾಡ್ತಾಯಿದ್ರು, ನಾವು ಎಲ್ಲಿಂದ ಬಂದ್ರಿ, ಹೆಂಗೆ ಬಂದ್ರಿ, ಯಾವ ಸ್ಟೇಜಲ್ಲಿದ್ರಿ, ಎಲ್ಲಿಗೆ ಬಂದ್ರಿ. ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, BPLಯಿಂದ APLವರೆಗೂ ನಾನು ತಂದಿದ್ದೀನಿ ನನ್ನ ಫ್ಯಾಮಿಲಿನ, ಅಷ್ಟು ಮಾತ್ರ ನಾನು ಹೇಳ್ಬೋದು. ಸೊ ಅದೊಂದು ಖುಷಿ ನನಗೆ. ನಾವು ಬಿಲೋ ಪಾವರ್ಟಿ ಲೈನಲ್ಲಿದ್ದರೆ ಈಗ ಅಬೋ ಪಾವರ್ಟಿ ಲೈನ್ಗೆ, ಅಂದರೆ APL BPL ಗೊತ್ತಿರುತ್ತೆ, ಕಾರ್ಡ್ ಹೋಲ್ಡರ್ಸ್ಗಳು ಗೊತ್ತಿರುತ್ತೆ ಇದು. ಸೊ BPL ಇದ್ದವರು APLಗೆ ಬಂದಿದ್ದೀವಿ, ಇಷ್ಟು ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ. ಅದು ಬಾರ್ಡ್ರಲ್ಲಿದ್ದೀವಿ, ನಾವೇನು ಕಂಪ್ಲೀಟ್ಲಿ APL ದಾಟ್ಬಿಟ್ಟಿಲ್ಲ, ಬಟ್ ಅಟ್ಲೀಸ್ಟ್ ಆ ಲೆವೆಲ್ವರೆಗೂ ತಂದಿದ್ದೀನಿ ನನ್ನ ಲೈಫ್ನ. ಇನ್ಮೇಲೆ ಏನಿದ್ರು ನನ್ನ ಮಗನೇ, ನನ್ನ ಮಗನಿಗೆ ಏನು ಬೇಕೋ ನಾನೆಲ್ಲ ನಾನು ಮಾಡಿಕೊಡ್ತೀನಿ ಅವನಿಗೆ. ಅವ್ನು ಖುಷಿಯಾಗಿರಬೇಕು, ನನ್ನ ವೈಫ್ ಖುಷಿಯಾಗಿರಬೇಕು, ಇಷ್ಟೇ ನನಗೆ ಬೇಕಾಗಿರೋದು ಲೈಫಲ್ಲಿ, ಇನ್ನೇನು ಬೇಡ ನನಗೆ. ಯಾಕಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ನನ್ನ ಫ್ಯಾಮಿಲಿ. ನಾನು ಬಿದ್ದಾಗಲಿ ಎದ್ದಾಗಲಿ ಪ್ರತಿಯೊಂದು ಇದರಲ್ಲೂ ಸಪೋರ್ಟ್ ಮಾಡ್ತಾರೆ. ನನ್ನ ವೈಫ್ ಮಾತ್ರ ಪಾಪ 18 ವರ್ಷದಿಂದ ನನಗೆ ಸಪೋರ್ಟ್ ಮಾಡ್ತಾಳು, ಡೇ ಒನ್ನಿಂದ ಸಪೋರ್ಟ್ ಮಾಡ್ತಾಳು. ನಾನು ಏನೇ ಮಾಡಲಿ, ನಾನು ಎಷ್ಟೇ ಲಾಸ್ ಆಗಲಿ ಅಥವಾ ನಾನು ಎಷ್ಟೇ ಕೆಳಗಡೆ ಬೀಳಲಿ, ಅವಳು ನನ್ನ ಎತ್ತಾಳೆ, ಜೊತೆಗೆ ನಿಂತಿರ್ತಾಳೆ. ಅದೊಂದಕ್ಕೋಸ್ಕರ ನನ್ನ ಮಗನ್ನ, ನನ್ನ ವೈಫ್ನ ಅಷ್ಟು ಚೆನ್ನಾಗಿ ನಾನು ನೋಡ್ಕೋತೀನಿ. ನನ್ನ ಮಗನಿಗೆ ಅವ್ನಿಗೆ ಬೇಕಾಗಿರೋ ಎಜುಕೇಷನ್ ಕೊಡಿಸ್ತೀನಿ, ಮತ್ತು ಟ್ರೂ ವ್ಯಾಲ್ಯೂಸ್ ಕೊಡಿಸ್ತೀನಿ, ಅಷ್ಟೇ ನನ್ನ ಕೈಲಿ ಆಗೋದು. ಬೇರೆ ಇನ್ನೇನು ನಾನು ಅವ್ನಿಗೇನು ಪ್ರಾಪರ್ಟಿ ಆಗಲಿ ಇದಾಗಲಿ ಅದೇನು ಮಾಡಿಕ್ಕಾಗಲ್ಲ. ಅವ್ನಿಗೇನು ಖುಷಿ ಬೀಳ್ತಾನೋ ಅದೆಲ್ಲ ಮಾಡಿಸ್ಕೊಡ್ತೀನಿ. ಬಟ್ ಅಷ್ಟೇ ಸ್ಟ್ರಿಕ್ಟಾಗೂ ಇರ್ತೀನಿ ನಾನು. ಅವ್ನು ನನ್ನ ಕಂಡ್ರೂ ಭಯ ಬೀಳ್ತಾನೆ, ಅಪ್ಪ ಹೊಡಿತಾನೆ, ಅಪ್ಪ ಒಯ್ತಾನೆ ಅಂದ್ಬಿಟ್ಟು. ಬಟ್ ಆ ಸ್ಟ್ರಿಕ್ಟ್ನೆಸ್ ಇರಲೇಬೇಕು ಯಾವುದೇ ಮಕ್ಳಿಗಾದರೂ, ಇಲ್ಲಾಂದರೆ ಕೈಯಿಂದ ದಾಟಿಬಿಡ್ತವೆ, ಕೈಯಿಂದ ಆಚೆ ಹೋಗ್ಬಿಡ್ತವೆ. ಬಟ್ ಅದು ನಾರ್ಮಲ್, ಅವೆಲ್ಲ ತಂದೆ ತಾಯಿ ಮಾಡೇ ಮಾಡ್ತಾರೆ. ಸ್ವಲ್ಪ ಆದರೂ ಸ್ಟ್ರಿಕ್ಟ್ ಇಲ್ಲ ಅಂದರೆ ಹಿಂಗೆ. ಸೊ ನನಗೆ ಕೈ ಕೊಡೋಕ್ಕಾಗೋದು ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಮತ್ತು ಒಳ್ಳೆ ಸಂಸ್ಕಾರ, ಇಷ್ಟು ಬಿಟ್ಟರೆ ನಾನು ಅವ್ನಿಗೇನು ಕೊಡೋಕ್ಕಾಗಲ್ಲ. ಮಿಕ್ಕಿದ್ದು ನಾನು ಎಂಜಾಯ್ ಮಾಡಬೇಕು ಬ್ರೋ. ನಾನು ಸೆಲ್ಫಿಶ ಸ್ವಲ್ಪ, ನಾನು ಎಂಜಾಯ್ ಮಾಡಬೇಕು. ನನಗೆ ನೋಡಿ ಈ ಥರ ಎಲ್ಲ ಓಡಾಡಬೇಕು, ತಿರುಗಾಡಬೇಕು, ಗಾಡಿ. ನಾನು ಇದುವರೆಗೂ ಬಟ್ಟೆಗಳೇ ಸರಿಗೆ ತಗೊಳಲ್ಲ, ಕೊಡಿಸಿದ್ರೆ ನಮ್ಮ ವೈಫೇ ಕೊಡಿಸ್ಬೇಕು ಬಟ್ಟೆ. ಅಲ್ಲಿವರೆಗೂ ನಾನು ತೊಗೊಳೋದೇ ಇಲ್ಲ. ಅವರು ನಮ್ಮ ವೈಫ್ ಅವ್ರ ತಮ್ಮನ ಜೊತೆ ಎಲ್ಲ ಶಾಪಿಂಗ್ ಹೋದಾಗ ಹೆಂಗೋ ನನ್ನ ಸೈಜಸ್ ಗೊತ್ತಿದೆಯಲ್ಲ, ಪ್ಯಾಂಟ್ ಸೈಜು, ಶರ್ಟ್ ಸೈಜ್ ಅಲ್ಲ, ಟಿ ಶರ್ಟ್ ಸೈಜ್ ಅಲ್ಲ. ಸೊ ಅವರೇ ನನ್ನ ಅವ್ರ ತಮ್ಮಂಗೆ ಶಾಪಿಂಗ್ ಜೊತೆಗೆ ಹೋದಾಗ ನನಗೂ ಸೇರಿಸಿ ತಂದುಬಿಡ್ತಾರೆ ಒಂದು ಟಿ ಶರ್ಟು. ಸೊ ಈ ಥರ ನಾನು ಏನೇ ಮಾಡೋದು ಜಾಸ್ತಿ ಆಯ್ತಾರೆ. ನನ್ನ ಮಗನಿಗೆ ಫೀಸ್ಗಳು ಇದಕ್ಕೆ ಮಾತ್ರ ಇಟ್ಟಿರ್ತೀನಿ, ಪ್ಲಸ್ ಗಾಡಿಗೆ ಜಾಸ್ತಿ ಹೊಡೋದೇ ಗಾಡಿಗೆ. ನೀವು ನೋಡಿರ್ಬೋದು, ತುಂಬ ಜನನೂ ಅಂದ್ಕೊಂಡಿರ್ತಾರೆ ನನಗೆ ಫ್ಯಾಷನ್ ಸೆನ್ಸ್ ಇಲ್ಲ ಅಂದರೆ, ಲೈಕ್ ಯಾವ ಥರ ಡ್ರೆಸ್ ಆಗಬೇಕು, ಯಾವ ಒಕೇಶನ್ಗೆ ಏನಾಗಬೇಕು ಎಲ್ಲ ನನಗೆ ಗೊತ್ತಿಲ್ಲ. ನನಗೇನು ಕೈಗೆ ಸಿಗುತ್ತೋ ಅದನ್ನು ಹಾಕೊಂಡು ಹೋಗ್ತಾ ಇರ್ತೀನಿ, ಯಾವ ಒಕೇಶನ್ ಆದರೂ ಪರವಾಗಿಲ್ಲ, ಹಂಗೆ ನಾನು. ಓಕೆ, ಸೊ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಮಾತಾಡ್ಕೊಂಡು ಹಿಂದೆ ಬಿದ್ದುಬಿಟ್ಟೆ. ಯಾಕಂದರೆ ಸ್ವಲ್ಪ ವೈಸರ್ ತೆಗ್ದಿರ್ತೀನಲ್ಲ, ವಿಂಡ್ ನಾಯ್ಸ್ ಇರುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಹೇಳೋದು ನಾನು, ನೀವೇನೇ ಎಷ್ಟೇ ಕಷ್ಟ ಬೀಳ್ತಾ ಇರ್ಬೋದು, ಗೊತ್ತು ಲೈಫಲ್ಲಿ ತುಂಬ ಕಷ್ಟಗಳಿರುತ್ತೆ ಅಂತ. ಸ್ವಲ್ಪ ಆದರೂ ಟೈಮ್ ತೊಗೊಂಡು ನಿಮಗೆ ಅಂತ ಸ್ಪೆಂಡ್ ಮಾಡ್ಕೊಳ್ಳಿ ಟೈಮ್ನ ಯಾವತ್ತೂ. ಇಲ್ಲ ಅಂತಂದರೆ ಲೈಫೇ ವೇಸ್ಟ್ ಆಗಿಬಿಡುತ್ತೆ. ಹುಟ್ಟಿರೋದಕ್ಕೊಂದು ಪರ್ಪಸ್ ಇರುತ್ತೆ, ಸಾಯೋಕ್ಕೊಂದು ಪರ್ಪಸ್ ಇರುತ್ತೆ. ಹುಟ್ಟು ಉಚಿತ, ಸಾವು ಖಚಿತ ಅಂತ ನೀವು ಕೇಳಿರ್ತೀರ. ಸೊ ಖಚಿತವಾಗಿ ಸಾವು ಬಂದೇ ಬರುತ್ತೆ. ಇನ್ನು 100 ವರ್ಷ ಆದಮೇಲೆ ನಮ್ಮ ಫ್ಯಾಮಿಲಿಗಳವರೇ ನಮ್ಮನ್ನು ನೆನೆಸ್ಕೊಳಲ್ಲ. ಇವಾಗ ನಾವು ನಮ್ಮ ಮುತ್ತಾಜಿನ ಎಷ್ಟು ದಿನ ಅಂತ ಜ್ಞಾಪಿಸ್ಕೊತೀವಿ, ಯಾವಾಗ ಪಿತೃಪಕ್ಷ ದಿನ ಎಡೆಯಾವಾಗ ಜ್ಞಾಪಿಸ್ಕೊತೀವಪ್ಪ ಅಷ್ಟೇ. ಅದು ಮುತ್ತಾಜಿನಲ್ಲ, ತಾತಾಜಿನ ಜ್ಞಾಪಿಸ್ಕೊತೀವಿ. ಮುತ್ತಾಜಿ ನಮ್ಗೆ ಯಾರು ಅಂತಲೇ ಗೊತ್ತಿದ್ರು ಅವರಪ್ಪ ಅಮ್ಮ ಯಾರು ಅಂತ ಗೊತ್ತೇ ಇರೋಲ್ಲ. ಸೊ 100 ವರ್ಷ ಕಳೆದು ಬಿಟ್ಟಿರ್ತದೆ, 100-150 ವರ್ಷ ಯಾರಿಗೇನು ಗೊತ್ತೇ ಆಗೋಲ್ಲ. ನಾವು ನಮ್ಮ ಎಕ್ಸಿಸ್ಟೆನ್ಸೇ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡಬೇಕು? ನಮ್ಗೇನು ಬೇಕು ಅದು ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಎಂಜಾಯ್ ಮಾಡ್ಕೊಂಡಿರಬೇಕು. ಬಟ್ ಕೊರೋನಾ ಆದಮೇಲಂತೂ ತುಂಬ ಜನ ಟ್ರಾವೆಲಿಂಗಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಟ್ರಾವೆಲ್ ಮಾಡ್ತಾಯಿದ್ದಾರೆ, ದೇಶ ಸುತ್ತಬೇಕು, ಕೋಶ ಓದಿ ನೋಡಬೇಕು, ಇವೆಲ್ಲ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿ. ಅದರಿಂದ ಇಂಡಿಯನ್ ಎಕಾನಮಿನೂ ಬೂಸ್ಟ್ ಆಗುತ್ತೆ ಟೂರಿಸಮಿಂದ. ಎಷ್ಟು ಎಕಾನಮಿ ಬೂಸ್ಟ್ ಆಗುತ್ತೆ ಗೊತ್ತಾ ಟೂರಿಸಮಿಂದ? ಲದಾಖಿಗೆ ಈ ಥರ ರೋಡ್ಗಳು ಮಾಡಿ ಜನನ ಕರೆಸ್ತಾರ ಉದ್ದೇಶನೇ ಟೂರಿಸಮ್ನ ಪ್ರಮೋಟ್ ಮಾಡೋಕ್ಕೆ. ನಿಮ್ಗೆ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇದೆಲ್ಲ ಮಾಡ್ತಾರೆ ಅಂತಂದರೆ ಟೂರಿಸಮ್ಗೆ ತಾನೆ. ಇಲ್ಲಿನ ಲೋಕಲ್ ಅವ್ರಿಗೂ ಯೂಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ, ನಮ್ಗೆ ಈ ಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ಓಕೆ, ಸೊ ಇವರೆಲ್ಲ ಮುಂದೆ ಹೋಗ್ಬಿಟ್ರು. ಸ್ವಲ್ಪ ಬನ್ನಿ ಬೇಗ ಕ್ಯಾಚಪ್ ಮಾಡೋಣ.
ನೋಡಿ ಗೈಸ್ ಹೆಂಗಿದೆ ಅಲ್ಲಿ ನೋಡಿ ಸ್ನೋ, ಅಲ್ಲಿ ನೋಡಿ ಊರು ನೋಡಿ ಬರೋ ಎಷ್ಟು ಸಾಕಾಗಿದೆ ಊರು ಮಾತ್ರ ಸೂಪರ್ ಆಗಿದೆ. ಸೊ ಎಷ್ಟೇ ಸರಿ ಬಂದ್ರೂ ನಮಗೆ ಬೇಜಾರಾಗಲ್ಲ ಲದಾಖು. ಅದೊಂದಕ್ಕೆ ಎಲ್ಲರೂ ತುಂಬ ಜನ 15-20 ಸರಿ ಎಲ್ಲ ಮಾಡಿದ್ದಾರೆ ಲದಾಖು. ತುಂಬ ಜನ 10 ಸರಿ 5 ಸರಿ 8 ಸರಿ ಅಂದ್ಕೊಂಡಂಗೆಲ್ಲ ಬರ್ತಾಯಿರ್ತಾರೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಂತು, ಮಳೆನೂ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ 8.7 ಕಿಲೋಮೀಟರ್ಸ್ ಅಲ್ಲಿಂದ. ಸೊ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ, ಪ್ಲಸ್ ನಮಗೆ ಅಡಿಟಿವ್ಸು ಸಿಗುತ್ತೆ ಇಲ್ಲಿ ನೋಡಿ. ಸೊ ಅಡಿಟಿವ್ಸು ಇಟ್ಟಿದ್ದಾರೆ, ಫುಲ್ ಆ್ಯಡ್ ಆನ್ ಅಡಿಟಿವ್ಸ್ ಎಲ್ಲ ಇದೆ. ಸರ್ ಫುಲ್ ಟ್ಯಾಂಕ್. ಓಕೆ, ಅಡಿಟಿವ್ಸ್ ಹಾಕಾಯಿತು. ರೈನ್ ಜಾಕೆಟ್ ಹಾಕೊಂಬಿಡೋಣ, ಸ್ವಲ್ಪ ಮಳೆ ಬರೋಂಗಿದೆ, ಫಿಟ್ ಆಗುತ್ತೆ ನೀಟಾಗಿ. ಸೊ ರೈನ್ ಜಾಕೆಟ್ನ ನಾನು ಡೆಕತ್ಲಾನಲ್ಲಿ ತೊಗೊಂಬಿಟ್ಟೆ. ಮೊನ್ನೆ ಏನೋ ಬೇರೆ ತೊಗೊಂಡು ಹೋಗ್ಕೋಬೇಕಾಯ್ತು ವಾಮರ್ಸ್ ಎಲ್ಲ, ಸೊ ಅವಾಗೆ ತೊಗೊಂಬಿಟ್ಟೆ. ವೈಟಾರ ಗ್ಲೌಸ್ ಹಾಕ್ಕೋಬೋದು ಈಗ. ಬ್ರೇಕಿನ್ ಮಾಡೋಣ ಅಂತ ಇದ್ದೀನಿ, ನೋಡೋಣ ಹಾಕ್ಕೊಳ್ಳ ಬೇಡ ಅಂತ ಗೊತ್ತಾಗ್ತಾಯಿಲ್ಲ. ಹಾಕೊಂಬಿಡೋಣ, ನೋಡೋಣ ಸ್ವಲ್ಪ ಹೊತ್ತು ಬ್ರೇಕಿನ್ ಮಾಡೋಣ. ತುಂಬ ಗಟ್ಟಿದೆ ಪ್ಯಾಂಟ್ ತಂದಿಲ್ವಾ? ನೆಂದರೆ ಒಣಗಲ್ಲ, ಅದೊಂದು ಪ್ರಾಬ್ಲಮ್. ನಾನು ಇದು ಯಾವುದೋ ಕ್ಯಾನ್ದಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಮಾಮೂಲಿ ಇದು ರೈನಾಕ್ಸು ಅಥವಾ BBG ಇದಾದರೆ 2 ಸೆಟ್ಟಿ ಒಂದರಲ್ಲೇ ಯಾಕೆ ಇಟ್ಬಿಡ್ತಾ ಇದ್ದೆ. ಇದು ಡೆಕತ್ಲಾನ್ದು ಪ್ಯಾಂಟ್ ತರೋದು ಮರ್ತದೆ. ಟಾರ್ ರೋಡ್ ಇರೋವರೆಗೂ ಬ್ರೇಕಿನ್ ಮಾಡ್ತೀನಿ, ಸ್ವಲ್ಪ ಸೆಟ್ ಆದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಅದನ್ನೇ ಹಾಕ್ತೀನಿ ಅಷ್ಟೇ. ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನೀವು ಪೆಟ್ರೋಲು? ಯಾಕೆ ಟಾಪ್ ಸುಮ್ಮನೆ ಟಾಪಪ್ ಮಾಡಿಸ್ಕೊಡ್ಬೇಕಾಯ್ತು. ಇಲ್ಲ ಅದಕ್ಕೆ ಹಾಕಿಲ್ಲ ಇನ್ನು, ಹಾಕ್ಸ್ಬಿಡ್ಲ ಹೀಗೆ? ಹಾಂ ಈಗ ಫುಲ್ ಇದೆ, 270 ರೇಂಜು. ಅಯ್ಯೋ ನೋಡಿ ಕಟ್ಟಾಯ್ತು ಬ್ರೋ ನಿಮ್ಮದು. ಕಟ್ಟಾಗಿದೆ. ಆಮೇಲೆ ಫೇಕು ಕೊಡ್ತೀನಿ ಹಾಕೊಂಡಿರಂತ ಬಿಡಿ. ನಮ್ಮದು ವೇಟ್ರಾ ತಂಡ್ರ ಫ್ರಮ್ ನೆಕ್ಸ್ಟ್ ರೋಡ್ ರೈಡರ್ಸ್. ನಮ್ಮ ನಿತಿನ್ ಮಾತ್ರ ಭಲೇ ಹೆಲ್ಪ್ ಮಾಡೋನಪ್ಪ ನನಗಂತೂ. ಇದೆಲ್ಲ ನೈಟ್ ತರಿಸ್ಕೊಟ್ಟಿರೋದು ನೆನ್ನೆ ನೈಟು, ಲಾಸ್ಟ್ ಬಿಡೋ ದಿನ ನೈಟು. ನನಗೆ ಹೇಳ್ಬಿಟ್ರೆ ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕು ಅಂತ ಹುಡ್ಕಾಡೋನು ಪಾಪ ಬೆಳಿಗ್ಗೆ ಎಲ್ಲ. ಸ್ವಲ್ಪ ಕಷ್ಟ ಗುರು ಗ್ಲೌಸ್. ಇನ್ನು ಮಳೆ ಇಲ್ಲೆಲ್ಲ ಸ್ನೋ ಆಗಬೇಕು, ಯಾಕೆ ಮಳೆ ಆಗ್ತಾಯಿದೆ? ರೇನ್ ಪ್ಯಾಂಟು ನಾನು ಮರ್ತೇ ಹೋಗ್ಬಿಟ್ಟೆ ಇವತ್ತು. ಇಲ್ಲೆಲ್ಲ ಸಿಕ್ಕಿದ್ರೆ ತೊಗೊಂಡು ಇದು ಅವಾಗ ಒರೆಸ್ಬೇಕು, ಅದು ಮರ್ತೋಗ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದರೆ ಯಾವ್ದಾನ ADV ತಗೊಬರ್ತೀನಿ. ಟೂರಿಂಗ್ ಆಯಿತು, ಟೂರಿಂಗ್ ಬೈಕಲ್ಲಿ ಮಾಡಾಯಿತು, ಸೂಪರ್ ಬೈಕಲ್ಲಿ ಮಾಡಾಯಿತು. ಈಗ ನೆಕ್ಸ್ಟ್ ಏನಿದ್ರು ಯಾವ್ದಾನ ಒಂದು ADV ಬೈಕ್, ಒಳ್ಳೆ ADV ಬೈಕ್ ತಗೊಂಡು ಬಂದು ಖುಷಿಯಿಂದ ಮಾಡ್ತೀನಿ. ಖುಷಿ ಅಂದರೆ ಏನು ಗೊತ್ತಾ, ಎಗ್ರಿಸೋದು ದಡ 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 ಅಂತ ಹಳ್ಳ ಪಳ್ಳ ಇದೆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡಿರೋ ಓಡಿಸೋದು, ಆ ಥರ ಓಡಿಸ್ಬೇಕು. ಆ್ಯಕ್ಚುಲಿ ಡಾಮಿನಾರಲ್ಲೂ ಹಂಗೆ ಆಗಲ್ಲ ಜಾಸ್ತಿ, ಯಾಕಂದರೆ ಅದೂ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಪ್ಲಸ್ಸು ಹೆವಿ ವೆಯ್ಟು. ಬಟ್ ಹಂಗೂ ಅದ್ರಲ್ಲಿ ಸ್ವಲ್ಪ ಆದರೂ ಮಾಡ್ಬೋದು, ಇದಕ್ಕಿಂತ ಜಾಸ್ತಿನೇ ಮಾಡ್ಬೋದು. ಬಟ್ ಅದೇ ಪ್ರಾಪರ್ ADV ಇದ್ದರೆ ಅದೊಂದು ಮಜಾ ಬೇರೆ. ಇಂಥ Z9ನಲ್ಲಿ ಸಂಸ್ಕಾರ ಮಾಡ್ತಾಯಿದ್ದೀನಿ. ನಂದು ಫಸ್ಟ್ ಸಂಸ್ಕಾರ ಇದು. ನಾನು ಮುಂಚೆ ಮಾಡಿದ್ದು ಬರೀ ಕಾರ್ಗಿಲ್, ಕರ್ದುಂಗ್ಲಾ, ಉಮ್ಲಿಂಗ್ಲಾ ಈ ಕಡೆ ಮಾಡಿದ್ದು. ಸೊ ಇದು ಫಸ್ಟ್ ಟೈಮು ನಾನು ಇದಕ್ಕೆ ಬರ್ತಾ ಇರೋದು ಸಂಸ್ಕಾರ್ಗೆ. ಲಾಸ್ಟ್ ಟೈಮು ನಾನು ಉಮ್ಲಿಂಗ್ಲಿಂದ ವಾಪಸ್ ಬರ್ತಾ ಸಂಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಉಮ್ಲಿಂಗ್ಲಿಂದ ಬರ್ತಾ ನಾನು ಒಂದು Z9 ಕೂಡ ನೋಡಿದ್ದೆ. ಅವಾಗ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ನಾನು ಯಾವಾಗ ಬರ್ತೀನೋ ಅಂತ. ಸೊ ಆ ಟೈಮು ಬಂದಿದೆ. ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್. ಎಸ್, ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್. ಆ ಟೈಮಲ್ಲೆಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ ಗೊತ್ತಿರಲಿಲ್ಲ. ಅವಾಗ ಅಂದ್ಕೊಂಡೆ ಮಾಡಬೇಕು ಅಂತ ಬಂದಿದ್ದೀನಿ. ಈಗ ಚಾಕ್ಲೇಟ್ ನಯ್ಯ. ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ನೋಡೋಣ. ಬ್ಯಾಗ್ ಫಿಲ್ ಮಾಡಿಸ್ಕೊಂಬಿಡೋಣ ಸುಮ್ಮನೆ. ಮುಂದೆ ಇದು ಮಾಡೋದು ಬೇಡ, ರಿಸ್ಕ್ ಯಾಕೆ? ಸಿಗುತ್ತೆ ಬಟ್ ರಿಸ್ಕ್ ಯಾಕೆ? ಇವರು ಹಿಂಗೆ ಬಂದಿದ್ದಾರೆ. ಬ್ಯಾಗಿಗೆ ಫಿಲ್ ಮಾಡಿಸ್ಕೊಂಬಿಡೋಣ ಪೆಟ್ರೋಲ್ನ. ಇಸ್ಕೋ ಫಿಲ್ ಕರ್ನ. ಹಾಂ 3 ಲೀಟ್ರ್ 6 ಲೀಟರ್ ಇಸ್ಪೆ ಹಂಗೆನಾ? ನಾನು ಹಂಗೆ ಹೋಗಿದ್ದೆ, ಬಂಕ್ ನೋಡ್ಬಿಟ್ಟು ಫಿಲ್ ಮಾಡಿಸ್ಕೊಂಬಿಡೋಣ ಅಂತ ಬಂದೆ. ಯಾವುದು ಇರಲಿ ಅಂತ ತಂದಿರೋದು. ಹಾಂ ಅಲ್ಲಿವರೆಗೂ ಹೋಗ್ಲಿ, ಆಮೇಲೆ ಫಿಲ್ ಮಾಡ್ತೀನಿ. ಇದರಲ್ಲಿ ಫುಲ್ ವೆಯ್ಟ್ ಆಗುತ್ತಲ್ಲ. ಇಲ್ಲ, ಇದನ್ನು ಇಲ್ಲಿ ಹಾಕ್ತೀನಿ, ಇದನ್ನು ಇಲ್ಲಿ ಹಾಕ್ತೀನಿ. ಯಾಕೆ ನನ್ನ ಗಾಡಿ ಹೋಗಲ್ಲ ಅಂತ? आराम से जाएगा सर जी। उस तरफ आ जाओ, इस तरफ इस साइड आ जाओ. ಹೋಗಲ್ವಂತ ನಂದು. ಹಾಂ रोड क्लोज तो नहीं है? रोड क्लोज नहीं है सर. ಹಾಂ ಬೈ, ಇದಕ್ಕೆ ಫಿಲ್ ಕೊಡು.
इसमें 3 डालना हाँ आराम से डालना, एक मिनट, हाँ आराम से डालो। एक मिनट, हाँ बस। क्या क्या सर जी, इसको निकालना था नीचे, छोड़ो छोड़ो फिर, गीला हो रहा है, मुश्किल है मुझे। इधर देखो, ठीक है निकाल देता हूँ, निकल जाते इधर से, निकल देता हूँ। इधर देखिए ये भी गीला हो रहा है, हाँ ऐसे गीला हो रहा है, मुश्किल है इसमें। ठीक है। बोतल लेके आना था इसमें मुश्किल है। हाँ छोड़ दो नहीं चाहिए। इसमें पूरा गीला हो रहा है। हाँ तो आज मैं अभी हाथ में लेके था। ಏನು ಗುರು ಹಿಂಗಾಗೋಯ್ತಿದ್ದು? ಸೊ ನೆನೀತಾ ಇದೆ ಇಲ್ಲಿ ನೋಡಿ, ಆಚೆ ಬರ್ತಾ ಇದೆ. ಇದು ಪೆಟ್ರೋಲು ಲೀಕ್ ಆಗ್ತಾ ಇದೆ ಬ್ರೋ. ಅದೇ ನೋಡ್ತಾ ಇದ್ದೀನಿ. ಇದು ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಏನಾದರೂ ಬಂತಾ ಅಂತ ಡೌಟ್ ಆಗಿದೆ. ಸ್ವಲ್ಪ ನೆಂದಿದೆ ಅಷ್ಟೇ, ಅಂದರೆ ಡ್ರಾಪ್ ಬೀಳ್ತಾ ಇಲ್ಲ. ಇಲ್ಲ ಫುಲ್ ಏನು ಬೀಳ್ತಾ ಇಲ್ಲ. ನೋಡೋಣ, ಹಾಗೆ ಹಾಕ್ಕೊಂಬಂದಿರ್ತೀನಿ ತಡ್ರಿ. ಮೋಸ್ಟ್ಲಿ ಇದು ಸ್ಟಾರ್ಟಿಂಗ್ ಹಾಕಿರೋದಕ್ಕೆ ಹಂಗೆ ಬಂದಿದ್ದೆ ಏನೋ ಗೊತ್ತಿಲ್ಲ. ನೋಡೋಣ, ಇಲ್ಲಿಂದ ಏನೋ ಬೀಳುತ್ತಾ, ಇಲ್ಲಿಂದ ಏನು ಚಲ್ತಾ ಇಲ್ಲ. ಯಾವುದಕ್ಕೂ ಒಂದು ಸರಿ ನೀರಾಗಿ ಟೆಸ್ಟ್ ಮಾಡಬೇಕಾಗಿತ್ತು. ಫಸ್ಟ್ ಟೈಮ್ ಅನ್ನೋದಕ್ಕೇನು ಬರ್ತಾ ಇದೆ ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಇಲ್ಲೇನು ಜಾಸ್ತಿ ಲೀಕ್ ಆಗ್ತಾಯಿಲ್ಲ ಈಗ, ಬರೀ ಸ್ಟಾರ್ಟಿಂಗ್ ಬಂದಿರೋದು ಅಷ್ಟೇ. ಕಿತ್ನಾ 246 ಹೀಗೆ ಹಿಂಗೆ ಇಲ್ಲಿ ಕಟ್ಕೊಂಡು ಹೋಗ್ಬಿಡೋಣ, ಆಮೇಲೆ ನೋಡ್ಕೊಳೋಣ. ದಾರ ಇರುತ್ತೋ ಇಲ್ಲ ಗೊತ್ತಿಲ್ಲ, ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ತೊಗೊಂಡೋಗ್ತೀನಿ. ಆಮೇಲೆ ಬಂಜಿ ಹತ್ರ ಎಕ್ಸ್ಟ್ರಾ ಇದೆ ಬಂಜಿ, ಇದನ್ನು ಹಿಂಗೆ ಹಾಕ್ಬಿಡ್ಲಾ ಬೆಸ್ಟು. ಇದಕ್ಕೆ ಸಾಕ್ಬಿಡ್ತೀನಿ, ಹೋಗಿನ್ನು ಗಟ್ಟಿಯಾಗಿರುತ್ತೆ. ಕ್ಯಾ 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 ಓಕೆ. ಸೊ ಸದ್ಯಕ್ಕೆ 2.5 ಲೀಟ್ರ್ ಇದೆ. ನೋಡೋಣ. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಇದು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಹಂಗೆ ಬಂದಿದೆ ಅಂತ ಅಂದ್ಕೊತೀನಿ. ಇನ್ನೂ ಸ್ವಲ್ಪ ದೂರ ಹೋಗಿ ನೋಡ್ತೀನಿ, ಏನೂ ಆಗಿಲ್ಲ ಅಂದರೆ ಓಕೆ, ಇದನ್ನು ಯೂಸ್ ಮಾಡೋಣ. आपके पास कुछ 5,000 का कैश है? मैं फ़ोन पे कर देता हूँ. 5,000 की नहीं, उधर ना मेन बाजार में, यहाँ थोड़ा आगे जाके हाँ। और एक पाम है, उसमें हो सकता है चांस। हाँ ये तो थोड़ा आगे जाके उधर ATM है, उधर SBI का ATM है। SBI क्लोज हुआ था. हाँ, और पेट्रोल बंक की है, पेट्रोल बंक में भी पेट्रोल पंप है। हाँ इधर तो पेट्रोल का कुछ दिक्कत नहीं है ना? इधर नहीं है सर, क्योंकि इंस्टाग्राम पे सभी डाल रहे थे पेट्रोल नहीं है करके, इसलिए पूछा. पैसे मांगते हो, क्यों चाहिए पैसे आपको? नाम क्या है तेरा? अली अकबर. उसका अली असगर. फिर क्या स्कूल जाते हो? आज छुट्टी है, ईद के लिए छुट्टी है. कौन से क्लास में पढ़ते हो? तू भी 3rd, और वो फर्स्ट, सेकंड, 3rd. तुम तीनों भी क्या भाई हो या फ्रेंड्स हो? फ्रेंड्स हैं, तीनों फ्रेंड्स हैं. ठीक है. क्या करते हो फ्री टाइम में? क्रिकेट खेलते हो? क्रिकेट देखते हो? टीवी है? नहीं, टीवी नहीं है. कैसे देखते हो? हाँ, मोबाइल में देखते हैं. ठीक है. IPL देखते हैं? कौन सा टीम है तेरा फेवरेट? RCB फेवरेट है तेरा? मैं भी RCB उधर का ही हूँ. मैं RCB बेंगलुरु है ना, मैं बेंगलुरु से ही आया हूँ. ಸ್ವಲ್ಪ ಹೊತ್ತು ನೋಡ್ತೀನಿ, ಇದಾಗಿಲ್ಲ ಅಂತಂದರೆ ನೆಕ್ಸ್ಟ್ ಎಲ್ಲ ಹಾಕ್ಸ್ಕೊತೀನಿ. ಇಲ್ಲಿ ಚೆಲ್ಲಿದ್ದು ಬಿಡಿ, ಇದು ನಾವು ಅದು ಪೆಟ್ರೋಲ್ ಎತ್ತಾಗ ಚೆಲ್ಲಿದ್ದು. ಬಟ್ ಇಲ್ಲಿ ಅದು ಈಗೇನಿಲ್ಲ ಗುರು, ಒಣಗ್ಬಿಟ್ಟೈತೆ ಸ್ವಲ್ಪ. ಸ್ಟಾರ್ಟಿಂಗ್ ಮಾತ್ರ ಅದು. ಓಕೆ ಇರಲಿ. 2 ಲೀಟ್ರ್ ಹಾಕ್ಸ್ಕೊಂಡಿದ್ದೀನಿ. ಓಕೆ, ಇದೊಂದು ದಾರ ಇದೆ. ಈ ದಾರನ ಸುಮ್ಮನೆ ಹಿಂಗೆ ಕಟ್ಟಿರ್ತೀನಿ ಅಷ್ಟೇ. ಜಿಗಾಡ್
ಏನೋ ಜುಗಾಡ್ ಮಾಡಬೇಕಲ್ಲ. ಸುಮ್ಮನೆ ಹಿಂಗೆ ಹಾಕಿ ಕಟ್ಟಿರ್ತೀನಿ, ಅಳ್ಳಾಡಬಾರ್ದು ಅಂತ, ಆ ಕಡೆ ಈ ಕಡೆ ಅಳ್ಳಾಡ್ಬಿಡುತ್ತೆ ಅಂತಷ್ಟೇ. नहीं वो पहला बार फिल किया था ना, इसलिए वो बाहर आया है. अभी तो नहीं आ रहा, देखो. चॉकलेट नहीं है ना, मैं नहीं लाया था आज. कुछ नहीं है. हाँ, नेक्स्ट टाइम आने के समय लेके आता हूँ, ठीक है. बाय. क्या नाम है तेरा? मोहम्मद अली. तेरा? हाँ तो है ना तेरा पास बिस्किट? उसका पास भी नहीं है ना तेरा पास बिस्किट सभी है ना? ये ಹುಡುಗರು ಚಾಕ್ಲೇಟ್ ಕೇಳ್ತಾರೆ. ಬಾಬಾ ಹಾಂ, ಬಿಸ್ಕೆಟು ಜ್ಯೂಸ್ ಎಲ್ಲ ಇಟ್ಕೊಂಡವ್ರಲ್ಲ, ಒಂದವರೆಲ್ಲ ಕೊಟ್ಟು ಹೋಗ್ತಾರೆ. ಕಾರಲ್ಲಿ ಬರೋರು ಸ್ವಲ್ಪ ಏನಾದರೂ ಅವ್ರು ಐಟಮ್ಸ್ ಇಟ್ಕೊಂಡಿರ್ತಾರಲ್ಲ ಮಕ್ಕಳು ಅಂತ ಕೊಡ್ತಾರೆ, ಅವರು ಕೇಳ್ತಾರೆ. ಇವಾಗಿಲ್ಲ ಸದ್ಯಕ್ಕೆ, ಎಲ್ಲ ಒಣಗ್ತಾ ಇದೆ. ಓಕೆ. ಸೊ ಟೆನ್ಷನಲ್ಲಿ ಹಾಕ್ಕೋಬೋದು. ನೋಡೋಣ, ಇನ್ನು ಸ್ವಲ್ಪ ಹೊತ್ತು ಹೋಗೋಣ. ದಾರ ಕಟ್ಟಿದ್ದೀನಿ ಆ್ಯಕ್ಚುಲಿ. ಭಾಸ್ಕರ್ ಹತ್ರ ಜಿಪ್ ಟೈಸ್ ಇದೆ, ಜಿಪ್ ಟೈಸ್ ಹಾಕ್ಬಿಡ್ತೀನಿ. ಇಲ್ಲಿಗೆ ಜಿಪ್ ಲಾಕ್ ಹಾಕ್ಬಿಟ್ರೆ ಈ ದಾರ ತೆಗೆದು ಬೇಕಾರೆ ಇಲ್ಲಿ ಕಟ್ಕೋಬೋದು. ರೂಮ್ಗೆ ಎತ್ಕೊಂಡು ಹೋಗುವಾಗ ಈ ದಾರ ತೆಗೆದು ಟ್ಯಾಂಕ್ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗ್ಬೋದು. ಸೊ ಕ್ಯಾರಿಂಗು ಈಸಿ ಇರುತ್ತೆ. ಕೆ ಡ್ರೋನ್ ಶಾಟ್ ಹಿಡಿತಾವ್ರೆ, ಸಾಕಾದ ಬರ್ತಾಯಿದ್ದಲ್ಲ. ಗಾಡಿ ಫುಲ್ ಗಲೀಜು, ಅದು ಕಾಮನ್ನು. ಗಲೀಜಾದ್ರೇನು ವ್ಯೂ ಮಾತ್ರ ಅಲ್ಟಿಮೇಟಾಗಿದೆ. ಏನು ಸಖತ್ತಾಗಿದೆ ನೋಡಿ ವ್ಯೂಸು. ಸೂಪರ್. ಕೆಳಗಡೆ ಎಲ್ಲ ತೋಟ. ಮೋಸ್ಟ್ಲಿ ಏನಿದು ಗದ್ದೆ, ಅಕ್ಕಿ ಬೆಳಿತಾರ ಇಲ್ಲಿ ಗೊತ್ತಿಲ್ಲ. ಮೋಸ್ಟ್ಲಿ ಬೆಳೆಬೋದೇನಪ್ಪ, ಅಥವಾ ಯಾವುದಾದ್ರೂ ಭೂಮಿ ಒಳಗಡೆ ಬೆಳೆಯೋದು, ಲೈಕ್ ಇವಾಗ ಆಲೂಗಡ್ಡೆ ಅಂತಿಂಥವೆಲ್ಲ ಮೋಸ್ಟ್ಲಿ ಅದನ್ನು ಬೆಳಿಬೋದು ಏನೋ. ಬಟ್ ಆ ಥರ ಇಲ್ಲ. ನೋಡಿದ್ರೆ ಒಳ್ಳೆ ಗದ್ದೆ ಥರನೇ ಫೀಲ್ ಕಾಣಿಸ್ತಾಯಿತ್ತು ನನಗೆ. ಮೌಂಟೇನ್ಸ್ ನೋಡಿ ಆ ಕಡೆ ಫುಲ್ಲು ಸಾಕಾದಾಯ್ತು. ಮೋಸ್ಟ್ಲಿ ನೆನ್ನೆ ಮೊನ್ನೆಲ್ಲ ಸ್ನೋಫಾಲ್ ಆಗಿರಬೇಕು. ಸಾಕಾಗಿದೆ. ಸೊ ಎಲ್ಲಾದರೂ ನಿಲ್ಲಿಸಿದಾಗ ಟಚಕ್ ಅಂತ ಒಂದೊಂದು ಫೋಟೋ ಇಟ್ಕೊಬಿಡ್ಬೇಕು, ಹಾಗೆ ವೀಡಿಯೋನು ಮಾಡ್ಕೊಂಬಿಡ್ಬೇಕು. ಕಾಣಿಸ್ತಾಯ್ತಾ? ನೆಕ್ಸ್ಟ್ ವರ್ಷ ಕರ್ಕೊಬರ್ತೀನಿ ಬಿಡು. ಸರಿ, ಓಕೆ, ಬಾಯ್. ಆಮೇಲೆ ಮಾಡ್ತೀನಿ. ಹುಷಾರು. ಹಿಂದೆ ಬ್ರೋ. ಎಷ್ಟು ಕಿಲೋಮೀಟ್ರ್ ಹೋಗುತ್ತಿದ್ದು? ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ? 20 ಕಿಲೋಮೀಟ್ರ್ ಹೋಗುತ್ತೆ. ಕಳಿಸ್ಬಿಡಿ ಅಲ್ಲಿಗೆ. ಬರಲ್ಲ ವಾಪಸ್ ಅಷ್ಟೇ. ಯಾಕೆ? ಚಾರ್ಜ್ ಇರಬೇಕು. ಬರಲ್ಲ. ಬೇಕು ಅಂತ ಹೋಗಿದ್ದಲ್ಲ, ದಾರಿ ತಪ್ಪಿ ಹೋಗಿದ್ದು ಅಂತ ಹೊರಟಬಿಡ್ತದೆ. ಬಿಟ್ಟಿದ್ವಿ. ಹಾಂ, ಎಲ್ಲಿ ಇದರಲ್ಲಿ ಯಾವುದದು ಹಂಪಿಲಿ. ಹಾಂ, ಬರಲೇ ಇಲ್ಲ ವಾಪಸ್. ಓಕೆ ಸರಿ. ಅಲ್ಲಿ ಜಿಪ್ಪೆ ತೊಗೊಂಡು ಹಾಕ್ತಾಯಿರ್ತೀನಿ ಬನ್ನಿ. ಪೆಟ್ರೋಲು ಲೀಕ್ ಆಯಿತು ಕ್ಯಾನಲ್ಲಿ, ಅದಕ್ಕೆ ಬರೋ 2.5 ಲೀಟ್ರ್ ಹಾಕ್ಸಿದ್ದೀನಿ. ಈಗೇನು ಲೀಕ್ ಆಗ್ತಾಯಿಲ್ಲ. ಸೊ ಜಿಪ್ ಟೈಸ್ ಹಾಕ್ಬಿಡೋಣ ಬೆಸ್ಟು. ನೀಟಾಗಿ ಟೆನ್ಷನ್ ಇಲ್ದಿರ ಹೋಗ್ಬೋದು. ದಾರ ಇದ್ದರೆ ಯಾವಾಗ ಬೇಕೋ ಲೂಸ್ ಆಗಿಬಿಡುತ್ತೆ ಅಂತ ಭಯ ಇರುತ್ತೆ. ಸ್ವಲ್ಪ ಲೂಸ್ ಬಿಟ್ಟಿರ್ತೀನಿ, ಫ್ಲೆಕ್ಸಿಬಲ್ ಇರಲಿ ಅಂತ. ಇಲ್ಲಿ ನೋಡಿ ತುಂಬ ಕಲ್ಲುಗಳು ಬಿದ್ದಿದೆ. ಈ ಕಡೆ ಎಲ್ಲ ಸ್ನೋ. ಸೊ ಈಗ ಜಸ್ಟ್ 61 ಕಿಲೋಮೀಟ್ರ್ ಬಂದಿದ್ದೀವಿ 2 ಅವರಲ್ಲಿ. ಸೊ ಮಧ್ಯೆ ಒಂದು ಸರಿ ಪೆಟ್ರೋಲ್ ಬ್ರೇಕು, ಒಂದು ಸರಿ ಜಾಕೆಟ್ ಬ್ರೇಕು, ಒಂದು ಸರಿ ಪೆಟ್ರೋಲ್ ಬ್ರೇಕ್. ಅದೇ ತುಂಬ ಇತ್ತಲ್ಲ ಅದು. ಅದಾದಮೇಲೆ ಮತ್ತೆ ಒಂದು ಫೋಟೋ ಬ್ರೇಕು, ಒಂದು ಡ್ರೋನ್ ಬ್ರೇಕು, ಎಲ್ಲ ಸೇರಿ 2 ಅವರ್ಗೆ 61 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲೆಲ್ಲ ಅಷ್ಟೇ 50 ಕಿಲೋಮೀಟ್ರ್ ಮಿನಿಮಮ್. 1.5 ಅವರ್ ಆಗೇ ಆಗುತ್ತೆ. ರೋಡ್ ಎಷ್ಟೇ ಚೆನ್ನಾಗಿದ್ರು ನಿಮ್ಮ ಸ್ಪೀಡ್ ಯಾವತ್ತೂ 60-50 ಇದರಲ್ಲೇ ಇರುತ್ತೆ. ಆ್ಯಾವ್ರೇಜ್ 40ನೇ ತೋರಿಸೋದು ಅದು. ಸೊ 40 ಆ್ಯಾವ್ರೇಜ್ ಇರುತ್ತೆ ಅಷ್ಟೇ. ಸೊ ಗ್ಲೌಸು ಬಿಚ್ಚಿಬಿಟ್ಟೆ, ಅದು ಹೆವಿ ಪೇನ್ ಆಗ್ತಾಯಿತ್ತು ಕೈ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಮತ್ತು ರೇನ್ ಕೋಟ್ನು ಬಿಚ್ಚಿಬಿಟ್ಟೆ. ಇನ್ನು ಮಳೆ ನಿಂತೋಗಿದೆ ಸದ್ಯಕ್ಕೆ, ಇಲ್ಲ. ಇನ್ನು ಮುಂದೆ ಬಂದರೆ ಬೇಕಾದ್ರೆ ಎಲ್ಲಾದರೂ ನಿಲ್ಲಿಸಿ ಹಾಕೋಣ. ಟಾಪ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಟಕ್ ಅಂತ ತಾಕೊಂಬಿಡ್ಬೋದು. ಹೋಗೋ ಅಷ್ಟೊತ್ತಿಗೆ ಸ್ನೋಫಾಲ್ ಒಂದು ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಆಗಿತ್ತು. ನಾನು ಎಲ್ಲಿಂದ ಸರ್ಚುಗೆ ಬರೋಕ್ಕೆ ಮುಂಚೆ, ಪಾಂಗ್ ಆದಮೇಲೆ ಸರ್ಚು ಬರೋಕ್ಕೆ ಮುಂಚೆ ಘಾಟಲೂಪ್ಸ್ ದಾಟಿದ್ವಾಗ ಗ್ಯಾಪ್ನಲ್ಲಿ ನಂಗೆ ಸರಿಗೆ. ಬಟ್ ಆ ಟೈಮಲ್ಲಿ ಸ್ನೋಫಾಲ್ ಆಗಿತ್ತು. ಪ್ಲಸ್ಸು ಕಾರ್ದುಂಗ್ಲಲ್ಲೂ ಸ್ನೋಫಾಲ್ ಆಗಿತ್ತು. ಕಾರ್ದುಂಗ್ಲಲ್ಲಂತೂ ನನಗೆ ಹೆವಿ ಇದಾಗ್ಬಿಟ್ಟಿತ್ತು. ಇದೇ ಗ್ಲೌಸ್ ಇದ್ದಿದ್ದು. ಕೈ ಫುಲ್ಲು ಫ್ರಾಸ್ಟ್ ಆಗ್ಬಿಟ್ಟಿತ್ತು. ಫುಲ್ಲು ಸ್ನೋಫಾಲೆಲ್ಲ ಬೀಳ್ತೈತೆ, ನೀರೆಲ್ಲ ಒಳಗಡೆ ನುಗ್ತೈತೆ. ಸೊ ಹೆಂಗೋ ಅವತ್ತು ಮುಗಿಸ್ದೆ. ಅವತ್ತು ಅಲ್ಲೇ ಸ್ಟವ್ ಇತ್ತು ನನ್ನ ಹತ್ರ, ಪೋರ್ಟಬಲ್ ಸ್ಟವ್ವು. ಅದನ್ನೇ ಹಚ್ಕೊಂಡು ಸ್ವಲ್ಪ ಹೀಟ್ ಮಾಡಿಕೊಂಡು ಹಿಂಗೆ ಬಂದೆ ಪಾಟ್ ಬಿದ್ದುಕೊಂಡು. ಬಟ್ ಲಾಸ್ಟ್ ಟೈಮು ಜನ ಜಾಸ್ತಿ ಇದ್ರು ಅಂದ್ಬಿಟ್ಟು ನಾನು ಫೋಟೋನೇ ಇಡಿಸ್ಲಿಲ್ಲ. ಓಕೆ. ಸೊ ಸ್ಲಶ್ಶು. ಓಕೆ ಬನ್ನಿ ನಡೀರಿ. ನಾನು ಸ್ವಲ್ಪ ಹುಷಾರಾಗಿ ಬರಬೇಕು.
ಅವ್ರದ್ದೇ ಜಾರ್ತಾ ಇದೆ, ನಮ್ಮ ಜಾರಲ್ವಾ? ಎಸ್ ಹೆವಿ ಜಾರತ್ತೆ. ಓಹೋ ಹೆವಿ ಇದೆ ಗುರು. ಈ ಕಡೆ ಗಟ್ಟಿ ಸ್ವಲ್ಪ ಕಾಲಿಟ್ಕೊಳಕ್ಕೆ ಸ್ವಲ್ಪ ಗಟ್ಟಿಗಿದ್ರೆ ಸಾಕು. ಇದು ನಂಬಕ್ಕಾಗಲ್ಲ ಈ ಮಣ್ಣ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಿದು. ಮೇಲ್ಮೇಲೆ ಗಟ್ಟಿ ಥರ ಕಾಣಿಸುತ್ತೆ, ಬಟ್ ಒಂದು ಲೇಯರ್ ಮಾತ್ರ ನೆಂದಿರುತ್ತಾ, ಹೆವಿ ಸ್ಕಿಡ್ ಆಗಿಬಿಡುತ್ತೆ. ಓಕೆ ಅಷ್ಟೇ, ಸ್ವಲ್ಪ ಕೆಸರೆಲ್ಲ ಹೋಗ್ಬಿಡ್ಲಿ ನಿಧಾನಕ್ಕೆ ಹೋಗೋಣ. ವೈಸರ್ ಹಾಕಿದ್ರೆ ಫಾಕಟ್ಟುತ್ತೆ, ವೈಸರ್ ತೆಗೆದ್ರೆ ಗೋಲ್ಡ್ ಹಂಗೆ ಮುಖ ಕೊಡಿತದೆ.